ವೆಲ್ಕಮ್ ಟು CSR ಸೆಂಟರ್ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಗೂಗಲ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ನಾವು ವರ್ಕ್ ಮಾಡಬೇಕು ಅಂತ. ನಾವಿಲ್ಲಿ MS ಎಕ್ಸೆಲ್ ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಸಹ ವರ್ಕ್ ಮಾಡಬೇಕಾಗುತ್ತೆ. ಕೆಲವು ಕಂಪನಿಗಳಲ್ಲಿ ಕೆಲವು ಡಾಕ್ಯುಮೆಂಟ್ ಗಳನ್ನ ಅಥವಾ ಸಮ್ ಟೈಮ್ ಗೂಗಲ್ ಶೀಟ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಹೇಳ್ತಾರೆ. ಆಗ ನಿಮ್ಗೆ ಗೂಗಲ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ ಗೊತ್ತಿರಬೇಕಾಗುತ್ತೆ. ನಾವಿಲ್ಲಿ MS ಎಕ್ಸೆಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ, ಯಾವ ರೀತಿಯಾಗಿ ಚಾರ್ಟ್ಸ್ ಮತ್ತು ಟೇಬಲ್ಸ್ ಅನ್ನ ಇನ್ಸರ್ಟ್ ಮಾಡ್ತೀವಿ, ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಸಹ ಅದೇ ರೀತಿಯಾದ ಎಲ್ಲಾ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ, ಫಾರ್ಮುಲಾಗಳು ಸಹ ಇಲ್ಲಿ ಸಿಗುತ್ತೆ. ಆದ್ರೆ ಇಲ್ಲಿ ನಾವು MS ಎಕ್ಸೆಲ್ ಮತ್ತು ಗೂಗಲ್ ಶೀಟ್ ಅನ್ನ ಕಂಪೇರ್ ಮಾಡೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಕ್ಸೆಲ್ ಅಲ್ಲಿ ಅದರದ್ದೇ ಆದ ಕೆಲವು ಅಡ್ವಾನ್ಸ್ ಫ್ಯೂಚರ್ಸ್ ಇದೆ. ಆ ಅಡ್ವಾನ್ಸ್ ಫ್ಯೂಚರ್ಸ್ ಗೂಗಲ್ ಶೀಟ್ ಅಲ್ಲಿ ಇಲ್ಲ. ಆದ್ರೆ ಗೂಗಲ್ ಶೀಟ್ ಅಲ್ಲಿ ಇರುವಂತಹ ಕೆಲವೊಂದು ಅಡ್ವಾನ್ಸ್ ಫ್ಯೂಚರ್ಸ್ MS ಎಕ್ಸೆಲ್ ಅಲ್ಲಿ ಇರೋದಿಲ್ಲ. ಹೀಗಾಗಿ MS ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಅನ್ನ ನಾವಿಲ್ಲಿ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಎರಡೂ ಸಹ ಡಿಫ್ರೆಂಟ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ. ಆದರೆ ಕೆಲವೊಂದು ಆಪ್ಷನ್ಗಳು ಸೇಮ್ ಇರುತ್ತೆ. MS ಎಕ್ಸೆಲ್ ಅಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಇಲ್ಲಿ ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಇರುತ್ತೆ. ಇವತ್ತು ನಾವು ನೋಡೋಣ ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ನಾವು ವರ್ಕ್ ಮಾಡಬೇಕು ಅಂತ. ನಾವಿಲ್ಲಿ ವರ್ಕ್ ಮಾಡ್ತಾ ಹೋದಾಗೆ ನಮ್ಗಿಲ್ಲಿ ಗೊತ್ತಾಗುತ್ತೆ MS ಎಕ್ಸೆಲ್ ಮತ್ತು ಗೂಗಲ್ ಸ್ಪ್ರೆಡ್ ಶೀಟ್ಗೂ ಯಾವ ರೀತಿಯಾದ ಡಿಫ್ರೆನ್ಸ್ ಇರುತ್ತೆ ಅಂತ. ಮೊದಲು ನಾವು ಯಾವ ರೀತಿಯಾಗಿ ಗೂಗಲ್ ಸ್ಪ್ರೆಡ್ ಶೀಟ್ ಅನ್ನ ಓಪನ್ ಮಾಡ್ಕೋಬೇಕು ಅಂತ. ನಾನಿಲ್ಲಿ ಗೂಗಲ್ ಕ್ರೋಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು, ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ಜಿಮೇಲ್ ಅಥವಾ ಇಮೇಜಸ್. ಇಲ್ಲಿ ಒಂದು ಟ್ಯಾಬ್ ಸಿಗುತ್ತೆ ಗೂಗಲ್ ಆಪ್ಸ್. ಈ ಟ್ಯಾಬ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಗೂಗಲ್ ಶೀಟ್ ಅನ್ನ ಯೂಸ್ ಮಾಡಬೇಕು ಅಂದಾಗ ನಾವು ಜಿಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿರ್ಬೇಕಾಗುತ್ತೆ. ನಾವು ಕ್ರಿಯೇಟ್ ಮಾಡಿರುವಂತಹ ಜಿಮೇಲ್ ಅನ್ನ ಮೊದಲು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಗೂಗಲ್ ಶೀಟ್ ಅನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವಿಲ್ಲಿ ನೋಡಬಹುದು ಗೂಗಲ್ ಆಪ್ಸ್ ನಾವಿಲ್ಲಿ ಓಪನ್ ಮಾಡಿದಾಗ ಹಲವಾರು ರೀತಿಯ ಆಪ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು. ನಂತರ ಮೋರ್ ಫ್ರಮ್ ಗೂಗಲ್ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ನಾವು ಒಂದು ಜಿಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿದ ನಂತರ ಹಲವಾರು ಗೂಗಲ್ ಆಪ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಹಲವಾರು ರೀತಿಯ ಆಪ್ಸ್ ನಮ್ಗಿಲ್ಲಿ ಸಿಗುತ್ತೆ. ನೀವು ನೋಡಬಹುದು ಗೂಗಲ್ ಡ್ರಾಯಿಂಗ್ಸ್ ಇರಬಹುದು, ಗೂಗಲ್ ಡ್ರೈವ್ ಇರಬಹುದು, ನಂತರ ಕಾಂಟ್ಯಾಕ್ಟ್ಸ್. ನಾವಿಲ್ಲಿ ಆಂಡ್ರಾಯ್ಡ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನಮ್ಮ ಜಿಮೇಲ್ ಐಡಿಗೆ ನಾವಿಲ್ಲಿ ಕಾನ್ಫಿಗರ್ ಮಾಡ್ಕೋಬಹುದು. ನಮ್ಮ ಮೊಬೈಲ್ ಅಲ್ಲಿ ಸೇವ್ ಇರುವಂತಹ ಕಾಂಟ್ಯಾಕ್ಟ್ಸ್ ಅನ್ನ ನಾವಿಲ್ಲಿ ಜಿಮೇಲ್ ಅಲ್ಲಿ ಸೇವ್ ಮಾಡ್ಕೋಬಹುದು. ನಮ್ಮ ಮೊಬೈಲ್ ಹಾಳಾಯ್ತಂದ್ರೂ ಸಹ, ಮೊಬೈಲ್ ಕಳೆದೋದ್ರು ಸಹ, ಸಿಮ್ ಇಲ್ಲಿ ಕಳೆದೋದ್ರು ಸಹ ನಾವು ನಮ್ಮ ಜಿಮೇಲ್ ಅಲ್ಲಿ ಸೇವ್ ಆಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ವಾಪಸ್ ತಗೋಬಹುದು. ಅದೇ ಇಮೇಲ್ ಐಡಿಯನ್ನ ನಾವಿಲ್ಲಿ ಕಾನ್ಫಿಗರ್ ಮಾಡಿದ್ರೆ ಆಯ್ತು. ನಂತರ ಗೂಗಲ್ ಡಾಕ್ಸ್, ಯಾವುದೇ ಡಾಕ್ಯುಮೆಂಟ್ಸ್ ಇರಬಹುದು ಅಥವಾ ನಮ್ಮ ರೆಸ್ಯೂಮ್ಸ್ ಇರಬಹುದು, ನಾವು ಇಲ್ಲಿ ಸೇವ್ ಮಾಡ್ಕೋಬಹುದು. ನಂತರ ಗೂಗಲ್ ಕ್ಯಾಲೆಂಡರ್ ನೀವು ಇಲ್ಲಿ ನೋಡಬಹುದು. ನಂತರ ಗೂಗಲ್ ಡ್ರೈವ್ ನೀವು ಇಲ್ಲಿ ನೋಡಬಹುದು. ನಾವು ಹಲವಾರು ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡಿ ಇಡಬಹುದು. ನಮಗೆ ಯಾವಾಗ ಬೇಕು ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ಯಾವುದೇ ಸರ್ಟಿಫಿಕೇಟ್ಸ್ ಇರಬಹುದು, ಮಾರ್ಕ್ಸ್ ಕಾರ್ಡ್ಸ್ ಇರಬಹುದು, ಫೋಟೋಸ್ ಇರಬಹುದು, ಯಾವುದೇ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಸ್ಕ್ಯಾನ್ ಮಾಡಿ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ನಂತರ ನಮಗೆ ಯಾವಾಗ ಬೇಕು ಆವಾಗ ನಾವು ನಮ್ಮ ಜಿಮೇಲ್ ಅನ್ನ ಲಾಗಿನ್ ಮಾಡಿ ನಾವು ಗೂಗಲ್ ಡ್ರೈವ್ ಇಂದ ಓಪನ್ ಮಾಡಿ ಪ್ರಿಂಟ್ ಅನ್ನು ತಗೋಬಹುದು. ಇದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಜಿಮೇಲ್ ನಾವಿಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಜಿಮೇಲ್ ನಾವಿಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ. ನಂತರ ಗೂಗಲ್ ಚಾಟ್ ನಮಗೆ ಸಿಗುತ್ತೆ. ನಾವು ಯಾವ ರೀತಿಯಾಗಿ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಗೂಗಲ್ ಚಾಟ್ ಸಹ ಯೂಸ್ ಮಾಡಬಹುದು. ನಂತರ ಗೂಗಲ್ ಮೀಟ್ ನಮ್ಗಿಲ್ಲಿ ಸಿಗುತ್ತೆ, ನೀವು ಇಲ್ಲಿ ನೋಡಬಹುದು. ನಂತರ ಗೂಗಲ್ ಫೋಟೋಸ್ ನಿಮ್ಗಿಲ್ಲಿ ಸಿಗುತ್ತೆ, ನೀವು ನೋಡಬಹುದು. ಕೆಲವರಿಗೆ ಈ ಆಪ್ಷನ್ ಗೊತ್ತಿರಬಹುದು ಅಥವಾ ಕೆಲವರಿಗೆ ಈ ಆಪ್ಷನ್ ಗೊತ್ತಿಲ್ಲದೆ ಇರಬಹುದು. ನಾವಿಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಯಾವುದೇ ಒಂದು ಡೇಟಾವನ್ನ ಸ್ಟೋರ್ ಮಾಡಬೇಕು ಅಂದಾಗ ನಾವಿಲ್ಲಿ ಮೆಮೊರಿ ಕಾರ್ಡ್ ಅನ್ನ ಯೂಸ್ ಮಾಡ್ತೀವಿ. ನಾವಿಲ್ಲಿ ಮೆಮೊರಿ ಕಾರ್ಡ್ ಅನ್ನ ಯೂಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಯಾವ ಜಿಮೇಲ್ ಅನ್ನ ನಾವಿಲ್ಲಿ ಕಾನ್ಫಿಗರ್ ಮಾಡ್ತೀವಿ, ನಮ್ಮ ಯಾವುದೇ ಡಾಕ್ಯುಮೆಂಟ್ಸ್ ಇರಬಹುದು ಅಥವಾ ನಮ್ಮ ಯಾವುದೇ ಫೋಟೋಸ್ ಇರಬಹುದು, ನಾವು ಗೂಗಲ್ ಫೋಟೋಸ್ ಮತ್ತು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ನಂತರ ನಮ್ಮ ಮೊಬೈಲ್ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ ಫೋಟೋ ಡಿಲೀಟ್ ಮಾಡಿದ್ರು ಸಹ ನಮ್ಮ ಜಿಮೇಲ್ ಅಲ್ಲಿ ನಮ್ಮ ಜಿಮೇಲ್ ಫೋಟೋಸ್ ಗೂಗಲ್ ಡ್ರೈವ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಸಹ ಇರುತ್ತೆ. 15 GB ವರೆಗೂ ನಮಗೆ ಗೂಗಲ್ ಡ್ರೈವ್ ಮತ್ತು ಗೂಗಲ್ ಫೋಟೋಸ್ ಅಲ್ಲಿ ಸ್ಪೇಸ್ ಸಿಗುತ್ತೆ.
ನಮ್ಮ ಎಲ್ಲಾ ಫೋಟೋಸ್ ಅನ್ನ ನಾವಿಲ್ಲಿ ಸೇವ್ ಮಾಡ್ಕೋಬಹುದು. ಇಲ್ಲಿ ಸೇವ್ ಸಹ ಇರುತ್ತೆ. ನಾವಿಲ್ಲಿ ಮೆಮೊರಿ ಕಾರ್ಡ್ ಯೂಸ್ ಮಾಡಬೇಕಾದ್ರೆ ವೈರಸ್ ಅಟ್ಯಾಕ್ ಆಯ್ತು, ಈ ರೀತಿಯಾದಾಗ ಫೋಟೋಸ್, ಡಾಕ್ಯುಮೆಂಟ್, ವಿಡಿಯೋಸ್ ಇಲ್ಲಿ ಡಿಲೀಟ್ ಆಗಬಹುದು. ಆದ್ರೆ ನಾವಿಲ್ಲಿ ನಮ್ಮ ಯಾವುದೇ ವಿಡಿಯೋಸ್, ಡಾಕ್ಯುಮೆಂಟ್ಸ್, ಫೋಟೋಸ್ ಇದ್ರೂ ಸಹ ನಾವಿಲ್ಲಿ ಗೂಗಲ್ ಡ್ರೈವ್ ಮತ್ತು ಗೂಗಲ್ ಫೋಟೋಸ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಸೇಫ್ ಆಗಿ ಇರುತ್ತೆ. ಹ್ಯಾಂಗ್ಔಟ್ಸ್ ನೀವಿಲ್ಲಿ ನೋಡಬಹುದು. ಇದರಿಂದ ಸಹ ನಾವು ಚಾಟ್ ಅನ್ನ ಮಾಡಬಹುದು. ಗೂಗಲ್ ಮೆಸೇಜಸ್ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ಗೂಗಲ್ ಶೀಟ್ಸ್ ನೀವಿಲ್ಲಿ ನೋಡಬಹುದು. ನಂತರ ಯೂಟ್ಯೂಬ್ ಕಿಡ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಈ ರೀತಿಯಾಗಿ ನಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ ಜಿಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿದ ನಂತರ. ಈ ಟ್ಯಾಬ್ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಂತರ ಇನ್ನೊಂದು ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ, ಬ್ಲಾಗರ್ ಆಪ್ಷನ್. ನೀವಿಲ್ಲಿ ನೋಡಿರಬಹುದು. ಕೆಲವರಿಗೆ ಈ ಆಪ್ಷನ್ ಬಗ್ಗೆ ಗೊತ್ತಿರಬಹುದು ಅಥವಾ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ನಾವಿಲ್ಲಿ ಬ್ಲಾಗಿಂಗ್ ಅನ್ನ ಮಾಡಬೇಕು ಅಂದಾಗ ನಾವಿಲ್ಲಿ ಬ್ಲಾಗರ್ ಸೈಟ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನಾವು ಯಾವುದೇ ಪೇಮೆಂಟ್ ಅನ್ನ ಮಾಡಬೇಕಾಗಿಲ್ಲ. ಇಲ್ಲಿ ನಾವು ಬ್ಲಾಗಿಂಗ್ ಅನ್ನ ಮಾಡಬಹುದು. ಯಾವ ರೀತಿಯಾಗಿ ನಾವಿಲ್ಲಿ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಬ್ಲಾಗರ್ ಅಲ್ಲಿ ಸಹ ವರ್ಕ್ ಮಾಡಬಹುದು. ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್ ಆಪ್ಷನ್ಸ್ ಅನ್ನ, ಯಾವ ರೀತಿಯಾಗಿ ನಾವು ಗೂಗಲ್ ಆಪ್ಸ್ ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ಯೂಸ್ ಮಾಡಬೇಕು ಅಂತ. ಇವತ್ತು ನಾವು ನೋಡೋಣ ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ. ಗೂಗಲ್ ಆಪ್ಸ್ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಶೀಟ್ಸ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನೋಡಬಹುದು ಸ್ಟಾರ್ಟ್ ಎ ನ್ಯೂ ಸ್ಪ್ರೆಡ್ ಶೀಟ್. ಹಲವಾರು ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಬ್ಲಾಂಕ್ ಗೂಗಲ್ ಸ್ಪ್ರೆಡ್ ಶೀಟ್ ಬೇಕು ಅಂದಾಗ ಬ್ಲಾಂಕ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಹಲವಾರು ಟೆಂಪ್ಲೇಟ್ಸ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ. ಟೆಂಪ್ಲೇಟ್ ಗ್ಯಾಲರಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಟು ಡು ಲಿಸ್ಟ್, ಆನ್ಯುವಲ್ ಬಜೆಟ್, ಮಂತ್ಲಿ ಬಜೆಟ್ ಶೀಟ್, ಗೂಗಲ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್. ನಂತರ ಆನ್ಯುವಲ್ ಕ್ಯಾಲೆಂಡರ್, ಯಾವ ಇಯರ್ ಕ್ಯಾಲೆಂಡರ್ ಬೇಕು ನೀವಿಲ್ಲಿ ತಗೋಬಹುದು. ನಂತರ ಚೇಂಜಸ್ ನಾವಿಲ್ಲಿ ಮಾಡ್ಕೋಬಹುದು. ನಂತರ ಟ್ರಾವೆಲ್ ಪ್ಲಾನರ್, ವೆಡ್ಡಿಂಗ್ ಪ್ಲಾನರ್ ನೀವಿಲ್ಲಿ ನೋಡಬಹುದು. ಯಾವ ರೀತಿಯಾಗಿ ನಮಗೆ MS ಎಕ್ಸೆಲ್, ಪವರ್ ಪಾಯಿಂಟ್, MS ವರ್ಡ್ ಅಲ್ಲಿ ಹಲವಾರು ರೀತಿಯ ರೆಡಿಮೇಡ್ ಟೆಂಪ್ಲೇಟ್ಸ್ ಸಿಗುತ್ತೆ. ಅದೇ ರೀತಿಯಾಗಿ ನಮಗೆ ಗೂಗಲ್ ಶೀಟ್ ಅಲ್ಲೂ ಸಹ ಹಲವಾರು ರೆಡಿಮೇಡ್ ಟೆಂಪ್ಲೇಟ್ಸ್ ಇಲ್ಲಿ ಸಿಗುತ್ತೆ. ಯಾವ ಟೆಂಪ್ಲೇಟ್ಸ್ ಬೇಕು ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಟೆಂಪ್ಲೇಟ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಪರ್ಚೇಸ್ ಆರ್ಡರ್ ಟೆಂಪ್ಲೇಟ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಟೆಂಪ್ಲೇಟ್ ನಮ್ಗಿಲ್ಲಿ ಓಪನ್ ಆಗಿದೆ. ಇಲ್ಲಿ ಯಾವ ಚೇಂಜಸ್ ಬೇಕು ನಾವಿಲ್ಲಿ ಮಾಡ್ಕೋಬಹುದು. ಫಾರ್ಮುಲಾಸ್ ಸಹ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇದೆ ಅಂತ. ನಾವಿಲ್ಲಿ ಚೇಂಜಸ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಇರುವಂತಹ ಯಾವುದೇ ರೆಡಿಮೇಡ್ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಬಹುದು. ನಮಗಿಲ್ಲಿ ರೆಡಿಮೇಡ್ ಟೆಂಪ್ಲೇಟ್ಸ್ ಬೇಡ ಅಂದಾಗ ನಾವಿಲ್ಲಿ ಬ್ಲಾಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಬ್ಲಾಂಕ್ ಸ್ಪ್ರೆಡ್ ಶೀಟ್ ನಮ್ಗಿಲ್ಲಿ ಓಪನ್ ಆಗಿದೆ. ನಂತರ ಇದನ್ನ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಗೂಗಲ್ ಡ್ರೈವ್ ಅನ್ನ ಓಪನ್ ಮಾಡೋಣ. ಗೂಗಲ್ ಆಪ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡ್ರೈವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೂಗಲ್ ಡ್ರೈವ್ ಈಗ ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು ಪರ್ಚೇಸ್ ಆರ್ಡರ್. ನಾವಿಲ್ಲಿ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡಿದ್ವಿ ಪರ್ಚೇಸ್ ಆರ್ಡರ್ ಟೆಂಪ್ಲೇಟ್. ಆ ಟೆಂಪ್ಲೇಟ್ ಇಲ್ಲಿ ಸೇವ್ ಆಗಿದೆ ನೀವು ನೋಡಬಹುದು. ನಾವಿಲ್ಲಿ ಗೂಗಲ್ ಶೀಟ್ ಅಲ್ಲಿ ಯಾವುದೇ ಸ್ಪ್ರೆಡ್ ಶೀಟ್ ಅನ್ನ ನಾವು ಯೂಸ್ ಮಾಡಿ ಸೇವ್ ಮಾಡಿದಾಗ ಗೂಗಲ್ ಡ್ರೈವ್ ಅಲ್ಲಿ ಇಲ್ಲಿ ಸೇವ್ ಆಗುತ್ತೆ ನೀವು ನೋಡಬಹುದು. ಅಥವಾ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಅಲ್ಲಿ ಸಹ ನಾವು ನಮ್ಮ ಸ್ಪ್ರೆಡ್ ಶೀಟ್ ಗಳನ್ನ ನಾವಿಲ್ಲಿ ಸೇವ್ ಮಾಡಬಹುದು. ಯಾವ ರೀತಿಯಾಗಿ ನಾವು ಯಾವುದೇ ಫೋಲ್ಡರ್ಸ್ ಅನ್ನ ಕ್ರಿಯೇಟ್ ಮಾಡಿ ಫೈಲ್ ಅನ್ನ ನಾವು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ತೀವಿ ಅದೇ ರೀತಿಯಾಗಿ ಸಹ ನಾವಿಲ್ಲಿ ವರ್ಕ್ ಮಾಡಬಹುದು. ನ್ಯೂ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಫೋಲ್ಡರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನ್ಯೂ ಫೋಲ್ಡರ್ ಇಲ್ಲಿ ಬಂದಿದೆ. ಯಾವ ನೇಮ್ ಬೇಕು ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಶೀಟ್ಸ್ ನಾನಿಲ್ಲಿ ಫೋಲ್ಡರ್ ನೇಮ್ ಅನ್ನ ಕೊಡ್ತಾ ಇದ್ದೀನಿ. ನೀವು ಯಾವ ನೇಮ್ ಬೇಕು ನೀವಿಲ್ಲಿ ಕೊಡಬಹುದು. ನಂತರ ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿದಂತಹ ಫೋಲ್ಡರ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಫೋಲ್ಡರ್ ಮೇಲೆ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡೋಣ. ನಮ್ಮ ಫೋಲ್ಡರ್ ಈಗ ಓಪನ್ ಆಗಿದೆ ನೀವು ನೋಡಬಹುದು ಗೂಗಲ್ ಶೀಟ್ಸ್. ಇಲ್ಲಿ ನಾವು ಸ್ಪ್ರೆಡ್ ಶೀಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ನ್ಯೂ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಗೂಗಲ್ ಶೀಟ್ಸ್ ನೀವಿಲ್ಲಿ ನೋಡಬಹುದು ಗೂಗಲ್ ಡಾಕ್ಸ್, ಗೂಗಲ್ ಡಾಕ್ಯುಮೆಂಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಗೂಗಲ್ ಸ್ಲೈಡ್ಸ್, ಗೂಗಲ್ ಫಾರ್ಮ್ಸ್, ಮೋರ್ ಆಪ್ಷನ್ ಸಹ ನಮ್ಗಿಲ್ಲಿ ಸಿಗುತ್ತೆ. ಗೂಗಲ್ ಡ್ರಾಯಿಂಗ್ಸ್, ಗೂಗಲ್ ಮ್ಯಾಪ್ಸ್, ಗೂಗಲ್ ಸೈಟ್ಸ್, ಗೂಗಲ್ ಆಪ್ಸ್, ಸ್ಕ್ರಿಪ್ಟ್ಸ್. ನಾವಿಲ್ಲಿ ಗೂಗಲ್ ಶೀಟ್ ಅನ್ನ ತಗೊಳ್ಳೋಣ.
ಇಲ್ಲಿ ನೀವು ನೋಡಬಹುದು ಬ್ಲಾಂಕ್ ಸ್ಪ್ರೆಡ್ ಶೀಟ್ ಮತ್ತು ಫಾರ್ಮ್ ಟೆಂಪ್ಲೇಟ್ ಎರಡು ರೀತಿಯ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ಬ್ಲಾಂಕ್ ಸ್ಪ್ರೆಡ್ ಶೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವು ಇಲ್ಲಿ ನೋಡಬಹುದು ಬ್ಲಾಂಕ್ ವರ್ಕ್ ಬುಕ್ ಇಲ್ಲಿ ಓಪನ್ ಆಗಿದೆ. ನಂತರ ನಾವು ಈ ಡಾಕ್ಯುಮೆಂಟ್ಗೆ ನೇಮ್ ಅನ್ನ ಕೊಡಬೇಕಾಗಿದೆ. ಅನ್ಟೈಟಲ್ಡ್ ಸ್ಪ್ರೆಡ್ ಶೀಟ್ ನಿಮಗಿಲ್ಲಿ ಕಾಣಿಸ್ತಾ ಇದೆ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡಿಲೀಟ್ ನಮಗೆ ಯಾವ ನೇಮ್ ಬೇಕು ನಾವಿಲ್ಲಿ ಕೊಡಬಹುದು. ಫಸ್ಟ್ ಶೀಟ್ ಅಂತ ನಾನಿಲ್ಲಿ ನೇಮ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಸೇವ್ ಟು ಡ್ರೈವ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ MS ಎಕ್ಸೆಲ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ಟೈಪ್ ಮಾಡಿದ ನಂತರ ಅಥವಾ ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದ ನಂತರ ನಾವು ಸೇವ್ ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸೇವ್ ಮಾಡಬೇಕಾಗುತ್ತೆ ಯಾವುದೇ ಡಾಕ್ಯುಮೆಂಟ್ ಅಥವಾ ಯಾವುದೇ ಫೈಲ್ ಅನ್ನ. ಆದ್ರೆ ಗೂಗಲ್ ಶೀಟ್ ಅಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ನಾವಿಲ್ಲಿ ಸೇವ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ ಫೈಲ್ ಅನ್ನ ಓಪನ್ ಮಾಡಿ ನಾವು ಯಾವುದೇ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಆಗಿ ಇಲ್ಲಿ ಸೇವ್ ಆಗುತ್ತೆ. ನಾವಿಲ್ಲಿ ಟೈಪ್ ಮಾಡಿ ನೋಡೋಣ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ CSR ಸೆಂಟರ್, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಆಟೋಮೆಟಿಕ್ ಆಗಿ ಸೇವಿಂಗ್ ಅಂತೇಳಿ ಬರುತ್ತೆ, ಸೇವ್ಡ್ ಟು ಡ್ರೈವ್. ನಾವಿಲ್ಲಿ ಏನೇ ಟೈಪ್ ಮಾಡಿದ್ರು ಸಹ ಯಾವುದೇ ಟೇಬಲ್ ಚಾರ್ಟ್ ಇನ್ಸರ್ಟ್ ಮಾಡಿ ನಾವು ಯಾವುದೇ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾಗೆ ಇಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ. ನಾವಿಲ್ಲಿ ಪ್ರತಿ ಬಾರಿ ಸೇವ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇದು ಸಹ ಗೂಗಲ್ ಶೀಟ್ ಅಲ್ಲಿ ಇರುವಂತಹ ಒಂದು ಅಡ್ವಾನ್ಸ್ ಫ್ಯೂಚರ್ ಅಂತ ಹೇಳ್ಬಹುದು. ನಂತರ ನಾವು MS ಎಕ್ಸೆಲ್ ಅಂದಾಗ ಕಾಲಮ್ಸ್ ಮತ್ತು ರೋಗಳನ್ನ ನಾವಲ್ಲಿ ನೋಡ್ತೀವಿ. ಇವುಗಳನ್ನ ನಾವಿಲ್ಲಿ ಕಾಲಮ್ಸ್ ಅಂತೇಳಿ ಕರಿತೀವಿ, ಇವುಗಳನ್ನ ನಾವಿಲ್ಲಿ ರೋ ಅಂತೇಳಿ ಕರಿತೀವಿ. MS ಎಕ್ಸೆಲ್ ಅಲ್ಲಿ ಇರುವ ರೀತಿ ರೋ ಮತ್ತು ಕಾಲಮ್ಸ್ ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಇರೋದಿಲ್ಲ. ನೀವಿಲ್ಲಿ ನೋಡಬಹುದು A ಇಂದ Z ವರೆಗೂ ಅಷ್ಟೇ ನಮಗಿಲ್ಲಿ ಗೂಗಲ್ ಶೀಟ್ಸ್ ಅಲ್ಲಿ ಕಾಲಮ್ಸ್ ಸಿಗುತ್ತೆ. 26 ಕಾಲಮ್ಸ್ ಮಾತ್ರ ನಮಗಿಲ್ಲಿ ಸಿಗುತ್ತೆ. ಬೇರೆ ಕಾಲಮ್ ಬೇಕು ಅಂದಾಗ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ನಮ್ಗೆ ಕಾಲಮ್ ಬೇಕಾಗಿದೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರೈಟ್ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಇನ್ಸರ್ಟ್ ಒನ್ ಕಾಲಮ್ ಲೆಫ್ಟ್, ಇನ್ಸರ್ಟ್ ಒನ್ ಕಾಲಮ್ ರೈಟ್, ಅಥವಾ ಡಿಲೀಟ್ ಕಾಲಮ್, ಕ್ಲಿಯರ್ ಕಾಲಮ್, ಹೈಡ್ ಕಾಲಮ್, ರಿಸೈಜ್ ಕಾಲಮ್, ಈ ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಬೇರೆ ಕಾಲಮ್ ಬೇಕು ಅಂದಾಗ ನಾವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಸರ್ಟ್ ಒನ್ ಕಾಲಮ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು ಲಾಸ್ಟ್ ಅಲ್ಲಿ ಈಗ ಕಾಲಮ್ ಇನ್ಸರ್ಟ್ ಆಗಿದೆ ಎ. ನಂತರ ಮತ್ತೊಮ್ಮೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಒನ್ ಕಾಲಮ್ ರೈಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು AB, ಈ ರೀತಿಯಾಗಿ AC ಮತ್ತು AD, AE ಈ ರೀತಿಯಾಗಿ ಕಾಲಮ್ಗಳು ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಎಷ್ಟು ಕಾಲಮ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ನೀವಿಲ್ಲಿ ನೋಡಬಹುದು ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಇದೇ ರೀತಿಯಾಗಿ ನಮಗೆ ಎಷ್ಟು ರೋ ಸಿಗುತ್ತೆ ಅಂತ ನಾವಿಲ್ಲಿ ಸ್ಕ್ರೋಲ್ ಡೌನ್ ಮಾಡೋಣ. ನೀವಿಲ್ಲಿ ನೋಡಬಹುದು 1000 ರೋಸ್ ಮಾತ್ರ ನಮ್ಗಿಲ್ಲಿ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಸಿಗುತ್ತೆ. ಇನ್ನು ಹೆಚ್ಚಿಗೆ ರೋ ನಿಮ್ಗೆ ಬೇಕು ಅಂದಾಗ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್ ಒನ್ ರೋ ಎಬೋ ಅಥವಾ ಇನ್ಸರ್ಟ್ ಒನ್ ರೋ ಬಿಲೋ, ಈ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇನ್ಸರ್ಟ್ ಒನ್ ರೋ ಎಬೋ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. 1000 ರೋ ನಮ್ಗಿಲ್ಲಿ ಇತ್ತು, 1001 ಒಂದು ರೋ ಇಲ್ಲಿ ಎಕ್ಸ್ಟ್ರಾ ಇನ್ಸರ್ಟ್ ಆಗಿದೆ. ನಾವು MS ಎಕ್ಸೆಲ್ ಅಲ್ಲಿ ಯಾವ ರೀತಿಯಾಗಿ ಕಾಲಮ್ಸ್ ಮತ್ತು ರೋಗಳನ್ನ ಇನ್ಸರ್ಟ್ ಮಾಡ್ತೀವಿ ಆ ರೀತಿಯಾಗಿ ಇಲ್ಲಿ ಇನ್ಸರ್ಟ್ ಆಗೋದಿಲ್ಲ. ಲಾಸ್ಟ್ ಅಲ್ಲಿ ರೋ ಮತ್ತು ಕಾಲಮ್ಸ್ ಗಳು ಇನ್ಸರ್ಟ್ ಆಗುತ್ತೆ. ಇಲ್ಲಿ 1000 ರೋ ಇದೆ, ನನಗೆ 2000 ರೋ ಬೇಕಾಗಿದೆ. ಎಕ್ಸ್ಟ್ರಾ ನಾನಿಲ್ಲಿ 1000 ರೋ ಆಡ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಆಡ್, ಇಲ್ಲಿ ಆಪ್ಷನ್ ಸಿಗುತ್ತೆ. ಎಷ್ಟು ರೋಗಳನ್ನ ನೀವಿಲ್ಲಿ ಆಡ್ ಮಾಡಬೇಕು, ನಂಬರ್ ಆಫ್ ರೋಸ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. 500 ರೋಗಳನ್ನ ಆಡ್ ಮಾಡೋಣ. 500 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಆಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಡ್ ಆಪ್ಷನ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು 1000 ರೋ ನಮ್ಗಿಲ್ಲಿ ಕಾಣಿಸ್ತಾ ಇತ್ತು, ಈಗ 1500 ರೋ ನಮ್ಗಿಲ್ಲಿ ಬಂದಿದೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಎಷ್ಟು ರೋ ನಮ್ಗೆ ಎಕ್ಸ್ಟ್ರಾ ಬೇಕು ನಾವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಗೂಗಲ್ ಶೀಟ್ ಅಲ್ಲಿ ರೋ ಮತ್ತು ಕಾಲಮ್ ಗಳನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಫೈಲ್ ನೇಮ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬೇಕು ಅಂದಾಗ ಇಲ್ಲಿ ನಾವು ಕ್ಲಿಕ್ ಮಾಡಿ ಈ ಫೈಲ್ ನೇಮ್ ಅನ್ನ ರೀನೇಮ್ ನಾವಿಲ್ಲಿ ಮಾಡಬಹುದು. ನಂತರ ಮೂವ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಾವು ಯಾವ ರೀತಿಯಾಗಿ ಫೈಲ್ ಗಳನ್ನ ಬೇರೆ ಬೇರೆ ಫೋಲ್ಡರ್ಗೆ ಮೂವ್ ಮಾಡ್ತೀವಿ, ಕಟ್ ಪೇಸ್ಟ್ ಅಥವಾ ಕಾಪಿ ಪೇಸ್ಟ್ ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲಿ ಸಹ ನಮಗೆ ಆಪ್ಷನ್ ಸಿಗುತ್ತೆ ಮೂವ್ ಆಪ್ಷನ್.
ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾವು ಒಂದೇ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಿದ್ವಿ, ನಾವಿಲ್ಲಿ ಬೇರೆ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡಬಹುದು. ಅನ್ಟೈಟಲ್ಡ್ ಫೋಲ್ಡರ್ ನೇಮ್ ಅನ್ನ ನಾವಿಲ್ಲಿ ಕೊಡಬೇಕಾಗತ್ತೆ. ಶೀಟ್ಸ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್ ಫೋಲ್ಡರ್. ನಂತರ ನಾವು ಕ್ರಿಯೇಟ್ ಮಾಡಿದಂತಹ ಫೋಲ್ಡರ್ ಇಲ್ಲಿ ಬಂದಿದೆ, ನೀವು ನೋಡಬಹುದು. ಈಗ ನಾವು ಈ ಫೈಲ್ ಅನ್ನ ಇಲ್ಲಿ ಮೂವ್ ಮಾಡಬಹುದು. ಈ ಫೋಲ್ಡರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಮೂವ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು, ಈ ಫೈಲ್ ಈಗ ಶೀಟ್ಸ್ ಫೋಲ್ಡರ್ಗೆ ಮೂವ್ ಆಗುತ್ತೆ. ಈ ರೀತಿಯಾಗಿ ನಾವು ಬೇರೆ ಬೇರೆ ಫೋಲ್ಡರ್ಸ್ ನ ಕ್ರಿಯೇಟ್ ಮಾಡಿ ಯಾವ ಫೈಲ್ ಅನ್ನ ಯಾವ ಫೋಲ್ಡರ್ಗೆ ಬೇಕಾದರೂ ನಾವಿಲ್ಲಿ ಸೇವ್ ಮಾಡ್ಕೋಬಹುದು. ನಂತರ ಇಲ್ಲಿ ನೀವು ಆಪ್ಷನ್ಸ್ ನೋಡಬಹುದು. ಸಿ ಡಾಕ್ಯುಮೆಂಟ್ ಸ್ಟೇಟಸ್ ಅಂದ್ರೆ ನಾವು ಪ್ರತಿ ಬಾರಿ ಟೈಪ್ ಮಾಡ್ತಾ ಇದ್ದಾಗೆ ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ. ನಾವಿಲ್ಲಿ ಪ್ರತಿ ಬಾರಿ ಸೇವ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ನಂತರ ನೀವಿಲ್ಲಿ ನೋಡಬಹುದು ಫೈಲ್ ಮೆನು, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮೆಟ್, ಡೇಟಾ ಟೂಲ್ಸ್, ಈ ರೀತಿಯಾಗಿ ಹಲವಾರು ಮೆನುಗಳು ಸಹ ನಮ್ಗಿಲ್ಲಿ ಸಿಗುತ್ತೆ. ನಾವು ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ.